ಏನು ಹೋಟ್ಲಕ್ಕ ಹೋಗಿ ಬೋಂಡ ಬಜ್ಜಿ ಬೇಯಿಸ್ತಿದ್ದು ಹೋಗಿ ಸಿಹಿನೇ ಬೇಯಿಸ್ತಾರೆ ಅನ್ಬೇಕು, ಹೊಲ್ದಲ್ಲವರೆಲ್ಲ ಅನ್ಬೇಕು. ಎಷ್ಟಕ್ಕ ಈಗ ನಿಮ್ಮ ಹೋಟ್ಲ್ ಇಡ್ಲಿ? 2 ರೂಪಾಯಿ ಇಡ್ಲಿ, 2 ರೂಪಾಯಿ ವಡೆ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂದರೆ, ಹಳ್ಳಿಗಳಲ್ಲಿ ಉಪವಾಸವಿದ್ದು ಹುತ್ತವಿರುವ ಜಮೀನ್ ಹತ್ರ ಹೋಗಿ ಸಿಹಿ ಪೊಂಗಲ್ ಮಾಡಿ, ಹಾಗೆ ಹುತ್ತಕ್ಕೆ ಪೂಜೆ ಮಾಡಿ ಉಪವಾಸ ಬಿಡ್ತಾರೆ. ನಾವು ಚಿಕ್ಕವರಿದ್ದಾಗ ಈ ತರ ಹಬ್ಬ ಬಂದಾಗ ತುಂಬಾನೇ ಖುಷಿ ಆಗ್ತಾ ಇತ್ತು. ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿಯವರು ಮೊದಲಿಂದನೇ ಇದೇ ತರ ರೂಢಿಸ್ಕೊಂಡು ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ಉಪವಾಸ ಇದ್ದು ಮನೆಯಲ್ಲೇ ಪೂಜೆ ಮಾಡಿ ಉಪವಾಸ ಬಿಡ್ತಾರೆ. ಹಾಕ್ತೀನಿ. ನಮ್ಮಮ್ಮ ಅಜ್ಜಿ ಪೂಜೆಗೆ ನೀರು ತಗೊಂಡಿದ್ನ ನಾನು ವಾಪಸ್ ಇಡಿಸ್ದೆ. ಪಕ್ಕದ ಜಮೀನ್ ಹತ್ರ ನೀರು ತಗೊಳ್ಳೋಣ ಅಂತ, ಆದರೆ ತೋಟದ ಲೈನ್ ಕರೆಂಟೇ ಇರಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಮತ್ತೆ ಪೂಜೆಗೆ ನೀರು ಬೇಕಾಗಿರೋದ್ರಿಂದ ನಮ್ಮ ಅಜ್ಜಿ ಮತ್ತೆ ವಾಪಸ್ಸು ಮನೆಗೆ ಹೋದ್ರು ನೀರು ತಗೊಬರೋಕ್ಕೆ. ಆವಾಗಿನ ಕಾಲದವ್ರಿಗಿದ್ದ ಆರೋಗ್ಯ ಇವಾಗಿನ ಕಾಲದವ್ರಿಗೆ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅವ್ರು ಮಾಡ್ತಿದ್ದ ಕೆಲಸಗಳು ಈಗ ನಾವು ಅರ್ಧನೂ ಮಾಡೋಕ್ಕಾಗಲ್ಲ, ಆ ಥರ ಆಗಿದೆ. ಹೋಟ್ಲೋನರು ಏನು ಹೋಟ್ಲಕ್ಕ ಹೋಗಿ ಬೋಂಡ ಬಜ್ಜಿ ಬೇಯಿಸ್ತಿದ್ದು ಹೋಗಿ ಸಿಹಿನೇ ಬೇಯಿಸ್ತಾರೆ ಅನ್ಬೇಕು, ಹೊಲ್ದಲ್ಲವರೆಲ್ಲ ಅನ್ಬೇಕು. ಎಷ್ಟಕ್ಕ ಈಗ ನಿಮ್ಮ ಹೋಟ್ಲ್ ಇಡ್ಲಿ? 2 ರೂಪಾಯಿ ಇಡ್ಲಿ, 2 ರೂಪಾಯಿ ವಡೆ. ಅದು ಹೋಯ್ತ ಮಣಿ. ಚಿಕ್ಕನೂರ್ಲಿ ಒಬ್ಬ ಅಮ್ಮ ಮೈಸೂರು ಬೆಂಗಳೂರಿಂದ ಬಂದ, ಅದನ್ನೇ ತಕೊಂಡ ನಮ್ಮನ್ನೆಲ್ಲ ವಿಡಿಯೋ ಮಳೆ ಇಲ್ಲದ ಕಾರಣ ಫಸಲಿಲ್ಲದೆ ರೈತರಿಗೆಲ್ಲ ನಷ್ಟ ಆಗಿದೆ. ಬೆಜಲು ಭೂಮಿಗಳಾಗಿರೋದ್ರಿಂದ ಈ ಟೈಮಲ್ಲಿ ಉಳ್ಳಿ ಕೊಯ್ಲಾಗಿದೆ. ಮರಗಳ ನೆರಳಿನಲ್ಲಿ ಒಂದೊಂದು ಟೀಮ್ ಒಂದೊಂದು ಕಡೆ ಸಿಹಿ ಪೊಂಗಲ್ ಮಾಡ್ತಾ ಇದ್ದಾರೆ. ತೋಟದ ಲೈನ್ ಕರೆಂಟ್ ಬಂತು ಅಂತ ಇವಾಗ ನೀರು ತಗೊಬರಕ್ಕೆ ಹೋಗ್ತಾ ಇದ್ದಾರೆ. ಯಾರಿಗೆಲ್ಲ ಹಳ್ಳಿ ಜೀವನ ಇಷ್ಟ ಆಗುತ್ತೆ ಲೈಕ್ ಮಾಡಿ. ನಿಮ್ಮ ಕಡೆ ಯಾವ ಬೆಳೆ ಬೆಳಿತೀರಾ ಕಮೆಂಟ್ ಮಾಡಿ. ನೀರು ತಗೊಂಡ್ಮೇಲೆ ನಮ್ದೊಂದಿರಲಿ ಅಂತ ಒಂದು ಸೆಲ್ಫಿ ತಗೊಂಡ್ವಿ. ಮೊದಲು ಸಿಹಿ ಪೊಂಗಲ್ ಮಾಡಬೇಕಾದ್ರೆ ಈ ಥರ ಒಲೆ ಇಟ್ಟು ಮತ್ತು ಪಾತ್ರೆ ಇಟ್ಟು ಪೂಜೆ ಮಾಡಿ ನಂತರ ಒಲೆ ಹಚ್ತಾರೆ. ಮಾರು ಪುಲ್ಲೆಯನ್ನು ಎತ್ತಿಕೊ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮಮ್ಮನು ಈ ಬರಸತಿ ಬಂದ್ರೆ ಹಂಗೆ ಮಾಡಿ ಒಂದು ಬಸ್ಸಿಗೆ ಮಾಡ್ಬಿಟ್ಟು ಹಚ್ಚ ಕಡೆಗೆ ಎತ್ಕೊಂಡು ಒಂದೊಂದು ತಿನ್ಕೊ ಹೋಗೋದು. ಮೊದಲು ಬಂದವರು ಟೀಮ್ನವ್ರದ್ದು ಸಿಹಿ ಪೊಂಗಲ್ ರೆಡಿಯಾಗಿದೆ, ಹಾಗಾಗಿ ಅವರು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಬಂದು ಹುತ್ತಕ್ಕೆ ದರ್ಶನ ಮಾಡಿ ಬಂದು ಫೋಟೋ ಹೊಡೆಗೆ ಬಿಟ್ಬಿಟ್ಟು ಇದು ಆಕ್ಚುಲಿ ಚೆನ್ನಾಗಿ ಟಾಟಾ ಮಾಡೋಕ್ಕಾಗಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅನಿತಾ ಮೊದಲು ನೋಡ್ತಿದ್ದೀರ ಕುಸು, ಈಗ ಆಗಲ್ಲ ಕಣ, ಮೊದಲು ಅಷ್ಟಿಲ್ಲ ಸಕ್ಕಿ ಸಮಕ್ಕೆಲ್ಲ ನಿಂತಾರೆ. ನೀರಿಡ ಕುಸುಂಚರ ಅನಿತಾ. ಹುತ್ತಕ್ಕೆ ಪೂಜೆ ಮಾಡಿ ಮಾಡಿರೋ ಸಿಹಿ ಪೊಂಗಲ್ನ ನೈವೇದ್ಯ ಮಾಡ್ತಾರೆ. అంటే అది ఆవేలే
ಪುತ್ತಕ್ಕೆ ಹಾಲು ತುಪ್ಪ ಬಿಟ್ಟು ಇವರು ಪೂಜೆ ಮುಗಿಸಿ ನಂತರ ಇಲ್ಲಿ ಸಿಹಿ ಪೊಂಗಲ್ ತಿಂದು ಉಪವಾಸ ಬಿಡ್ತಾ ಇದ್ದಾರೆ ಇವರು. ನಂತರ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿಯವರು ಈಗ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಏನೇ ಹೇಳಿ ಹಳ್ಳಿಗಳಲ್ಲಿ ನೆಮ್ಮದಿಯಾಗಿ ಕಾಲ ಕಳಿಬೋದು. ಮಳೆ ಇಲ್ಲದ ಕಾರಣ ಎಷ್ಟೋ ಜನ ಸಿಟಿಗೆ ಹೋಗಿ ಜೀವನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆ ಕಟ್ಟೆಗಳಿಗೆ ನೀರು ಮಾಡಿಕೊಟ್ರೆ ರೈತರಿಗೆಲ್ಲ ಅನುಕೂಲವಾಗುತ್ತೆ. ನೋಡಿ ನ್ಯಾಚುರಲ್ ಫ್ರೂಟ್. ಆವಾಗೆಲ್ಲ ಈ ಥರ ಹಣ್ಣುಗಳು ಸುಮಾರು ತಿಂತಾ ಇದ್ವಿ. ಹಳ್ಳಿಯವ್ರಿಗೆಲ್ಲ ಆಲ್ಮೋಸ್ಟ್ ಈ ಹಣ್ಣು ಬಗ್ಗೆ ಗೊತ್ತೇ ಇರುತ್ತೆ. ಬಸವ ತಿರೋಗಿದ್ದಾಗ ನಮ್ಮ ಅಜ್ಜಿ ಜಮೀನ್ ಹತ್ರ ಊತಿದ್ರು. ಹಾಗಾಗಿ ಇಲ್ಲಿ ಬಸವಗುಡ್ಡಕ್ಕೆ ಆಗಾಗ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಸಹ ಸಿಹಿ ಪೊಂಗಲ್ ತಿಂದು ಉಪವಾಸ ಬಿಟ್ವಿ. ಈ ಥರ ಪೂಜೆ ಮಾಡಿ ಉಪವಾಸ ಬಿಡೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಶುಭವಾಗಲಿ.